ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಎಫೆಕ್ಟಿವ್ ಆಗಿ ಯಾವ ರೀತಿ ಓದಬೇಕು ಅಂತೇಳಿ ನಾನೊಂದು ಪ್ಲಾನ್ ಹೇಳ್ಕೊಡ್ತೀನಿ. ಅದು 50 ರೂಲ್ ಅಂತೇಳಿ. ಇಲ್ಲಿ 50 ಅಂದರೆ 50 ಕ್ವಶನ್ಸ್. ನೋಡ್ರಿ, ಓದಬೇಕಾದ್ರೆ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಮಗೆ ಗೊತ್ತಿದೆ GKಯಲ್ಲಿ ಒಟ್ಟು 8 ಸಬ್ಜೆಕ್ಟ್ ಬರ್ತವೆ. 8ರಲ್ಲಿ ಒಂದು ಮೆಂಟಲ್ ಎಬಿಲಿಟಿ. ಇದನ್ನು ನೀವು ಡೈಲಿ 1 ಅವರ್ ಪ್ರಾಕ್ಟೀಸ್ ಮಾಡಬೇಕು. ಇನ್ನು ಪ್ಲಸ್ 7 ಸಬ್ಜೆಕ್ಟ್ ಉಳಿಯುತ್ತೆ. ಈ 7 ಸಬ್ಜೆಕ್ಟನ್ನು ಒಂದೊಂದಾಗಿ ಓದ್ತಾ ಹೋಗ್ಬೇಕು. ಉದಾಹರಣೆ ಹೇಳ್ತೀನಿ ನೋಡಿ. ಮೊದಲನೇ ಸಬ್ಜೆಕ್ಟು ನೀವು ಹಿಸ್ಟ್ರಿನ ಸೆಲೆಕ್ಟ್ ಮಾಡ್ಕೊಳ್ರಿ. ಈ ಹಿಸ್ಟ್ರಿ ಸೆಲೆಕ್ಟ್ ಮಾಡ್ಕೊಂಡು ಹಿಸ್ಟ್ರಿಗೆ ಸಂಬಂಧಪಟ್ಟಂಥ 50 ಕ್ವಶನ್ಸ್ನ ನೀವು ಸಾಲ್ವ್ ಮಾಡಬೇಕು. ಈ 50 ಕ್ವಶನ್ಸು ಬೇಕಿದ್ರೆ ಪ್ರೀವಿಯಸ್ ಇಯರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಆಗಿರ್ಬೋದು, ಅಥವಾ ಮಾಡಲ್ ಕ್ವಶನ್ಸ್ ಆಗಿರ್ಬೋದು. ಮಾಡಲ್ ಕ್ವಶನ್ ಪೇಪರ್ ಅಂದರೆ ನೀವು ಟೆಸ್ಟ್ ತೊಗೊಂಡಿರ್ತೀರಲ್ಲ, ಟೆಸ್ಟ್ ಸೀರೀಸ್, ಒಳ್ಳೆ ಉತ್ತಮವಾದಂಥ ಕೋಚಿಂಗ್ ಸೆಂಟ್ರಿಂದ ಕ್ವಶನ್ ಪೇಪರ್ನ ತೊಗೊಂಡ್ರಿ. ಈ ರೀತಿ ನೀವು 50 ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ನೋಡಿ, ನೀವು ಈ ಸಬ್ಜೆಕ್ಟನ್ನು ಚೆನ್ನಾಗಿ ಓದ್ಕೊಂಡಿದ್ರಂದರೆ ನೀವು ಬೇಕಾದ್ರೆ ಒಂದು ದಿನದಲ್ಲೇ 50 ಕ್ವಶನ್ಸ್ನ ಮುಗಿಸಿ. ಇಲ್ಲ ಮೀಡಿಯಮ್ ಆಗೋದೇ ಅಂದರೆ 2 ದಿನ ತಗೊಳ್ರಿ. ಇಲ್ಲ ನನಗೇನೋ ಗೊತ್ತೇ ಇಲ್ಲ ಅಂದರೆ 3 ದಿನ ತಗೊಳ್ರಿ, ಅಥವಾ 4 ದಿನ ತಗೊಳ್ರಿ. ಈ 4 ದಿನ ಕೂಡ ಒಂದೇ ಸಬ್ಜೆಕ್ಟನ್ನು ಓದಬೇಕು. ಯಾವ ರೀತಿ ಓದಬೇಕಂದ್ರೆ, ಈ 50 ಕ್ವಶನ್ಸ್ನ ಕೇವಲ ಕ್ವಶನ್ನ ಪ್ಲಸ್ ಆನ್ಸರ್ ನೋಡ್ತಾ ಹೋಗ್ಬಾರ್ದು. ಈಗ ಒಂದು ಕ್ವಶನ್ನು ಈ ಅಶೋಕನ ಬಗ್ಗೆ ಕೇಳಿದಾರೆ ಅಂದರೆ, ಈ ಮೌರ್ಯ ಸಾಮ್ರಾಜ್ಯದಲ್ಲಿ ಬರ್ತಾರಲ್ಲ ಅಶೋಕ, ಆ ಅಶೋಕನ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ನೀವು ಓದ್ಕೊಬೇಕು. ಪ್ಲಸ್ ಅಶೋಕ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರುತ್ತಾ, ಆ ಮೌರ್ಯ ಸಾಮ್ರಾಜ್ಯನೂ ಕೂಡ ನೀವು ಓದಬೇಕು. ಈ ರೀತಿ ಡೀಟೇಲಾಗಿ ಓದೋದ್ರಿಂದ ಅಲ್ಲಿ ನಿಮಗೆ ಟೈಮ್ ಆಗುತ್ತೆ. ಹಾಗಾಗಿ ನೋಡಿರಿ, 50 ಕ್ವಶನ್ಸ್ನ ತೊಗೊಳ. ಈ 50ರಲ್ಲಿ 2 ರೀತಿ ವಿಭಾಗ ಮಾಡೋಣ. 2 ರೀತಿ ಕ್ವಶನ್ಸು ನಿಮಗೆ ಸಿಗುತ್ತೆ. ಒಂದೇನೆಂದರೆ, ನೀವು ಆಲ್ರೆಡಿ ಓದಿ ನೋಟ್ಸ್ ಮಾಡ್ಕೊಂಡಿರ್ತೀರ, ಅದನ್ನು ಏನು ಮಾಡಬೇಕು, ಆ ಕ್ವಶನ್ಸ್ಗೆ ಸಂಬಂಧಪಟ್ಟಂತೆ ಜಸ್ಟ್ ರಿವಿಷನ್ ಮಾಡಬೇಕು. ಇನ್ನೊಂದು ರೀತಿ ಕ್ವಶನ್ ಸಿಗುತ್ತೆ. ಅದೇನೆಂದರೆ, ನೀವು ಆಗಿರುತ್ತೆ, ನಿಮಗೇನು ಗೊತ್ತೇ ಇರೋಲ್ಲ, ನೀವು ಅದನ್ನು ಓದಿರಲ್ಲ, ಅದನ್ನು ನೀವು ಓದ್ಬಿಟ್ಟು ನೋಟ್ಸ್ ಮಾಡ್ಕೋಬೇಕು. ಈ ರೀತಿ 50 ಕ್ವಶನ್ಸ್ ಮುಗಿಯೋದಾಗ ನೀವು ಕಂಟಿನ್ಯೂ ಆಗ್ತಾ ಹೋಗ್ಬೇಕು. ಆಗ ಒಂದಿಷ್ಟು ದಿನಗಳಾದಮೇಲೆ ನೋಡಿ, 4-5 ಡೇಸ್ ಆದಮೇಲೆ ನಿಮಗೆ ಆ ಸಬ್ಜೆಕ್ಟ್ ಮೇಲೆ ಗ್ರಿಪ್ ಸಿಗ್ತಾ ಹೋಗುತ್ತೆ. ಅಟ್ಲೀಸ್ಟ್ ಏನೋ ಒಂದು ಓದಿದ್ದೀನಿ ಅಂತೇಳಿ ನಿಮಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ನೋಡಿ, ಈ GK ಸಬ್ಜೆಕ್ಟ್ಗೆ ನೀವು ಕಾನ್ಫಿಡೆನ್ಸ್ ಆಗಿ ಎಷ್ಟು ಓದ್ತಿರೋ, ಅಥವಾ ಕಾನ್ಫಿಡೆನ್ಸ್ ಬರೋ ರೀತಿ ಯಾವ ಓದ್ತಿರೋ, ಆವಾಗಲೇ ನೋಡಿ ಕ್ವಶನ್ಸ್ಗಳು ರೈಟ್ ಆಗ್ತಾ ಹೋಗ್ತದೆ. ಈಗ ಈ ರೀತಿ ಒಂದು ಸಬ್ಜೆಕ್ಟ್ ಕಂಪ್ಲೀಟ್ ಆಯಿತಾ, ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟ್, ಸೆಕೆಂಡ್ ಸಬ್ಜೆಕ್ಟ್. ಈ ರೀತಿ ನೀವು ಓದ್ತಾ ಹೋದರೆ ಅರೌಂಡ್ ನೋಡಿರಿ 3-4 ತಿಂಗಳಲ್ಲಿ ಮಂತಲ್ಲೇ ನೀವು ಓವರಾಲ್ ಸಮಗ್ರವಾಗಿ ಕವರ್ ಮಾಡೋದಾಗುತ್ತೆ. ಇದು ಟೈಮ್ ತಾನುತ್ತೆ, ಬಟ್ ನಿಮಗೆ ಸ್ವಲ್ಪ ಬೇಜಾರು ಅನಿಸ್ಬೋದು. ಬಟ್ ಈ ರೀತಿ ಕಂಟಿನ್ಯೂ ಮಾಡಿದ್ರೆ 3-4 ತಿಂಗಳಲ್ಲಿ 70+ ಸ್ಕೋರ್ ಮಾಡೋ ರೀತಿ ನೀವು ರೆಡಿ ಆಗ್ಬೋದಾಗಿರುತ್ತೆ. ಇನ್ನು
ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಒಂದು ದಿನದಲ್ಲಿ ಎಲ್ಲ ಸಬ್ಜೆಕ್ಟ್ಗೂ ಈ ಥರ ಹಾಕ್ಕೊಂಡು ಹೋಗ್ತಾರೆ. ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಎಕನಾಮಿಕ್ಸು, ಸೈನ್ಸ್ ಆ್ಯಂಡ್ ಟೆಕ್ 1 ಅವರು ಅಥವಾ 2 ಅವರ್ ಆ ರೀತಿ ಓದ್ತಾ ಹೋಗ್ತಾರೆ. ಬಟ್ ಇದೇನಾಗುತ್ತೆ ಅಂದರೆ ಇದು ಎಂಡ್ಲೆಸ್ ಇದೆ. ಹೆಂಗಾಗುತ್ತಂದರೆ ನೀವು ಓದ್ತಾ ಹೋಗ್ತಾರೋ ಕಂಪ್ಲೀಟ್ ಆಗೋದೇ ಇಲ್ಲ. ಇದು ನೀವು 3-4 ತಿಂಗಳು ಓದಿದ್ರೆ ಕಂಪ್ಲೀಟ್ ಅನ್ಸೋದೇ ಇಲ್ಲ. ಬಟ್ ಈ ರೀತಿ ನೀವು ಓದಿದ್ರೆ ಏನಾಗುತ್ತಂದರೆ ನಿಮಗೆ ಸಬ್ಜೆಕ್ಟು 3-4 ತಿಂಗಳಲ್ಲಿ ಕಂಪ್ಲೀಟ್ ಆಗೋದು, ಎಲ್ಲ ಸಬ್ಜೆಕ್ಟ್ಗಳು ಕಂಪ್ಲೀಟ್ ಆದ ರೀತಿ ಆಗ್ತಾ ಹೋಗುತ್ತೆ. ಅವಾಗ ನಿಮಗೆ ಕಾನ್ಫಿಡೆನ್ಸು ಬೂಸ್ಟ್ ಆಗ್ತಾ ಹೋಗುತ್ತೆ. ಇದು ಬೆಸ್ಟ್ ಮೆಥಡ್ ನೋಡ್ರಿ. ಈ ರೀತಿ ಮೆಥಡ್ ಅನುಸರಿಸ್ರಿ. ಎಲ್ರಿಗೂ ಧನ್ಯವಾದಗಳು.